ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಶುರುವಾಗ್ತಾ ಇದೆ ಹೊಸ ಸಂಕಷ್ಟ. ಪವಿತ್ರ ಗೌಡ ಸೇರಿ 9 ಆರೋಪಿಗಳಿಗೆ DNA ಟೆಸ್ಟ್ ಮಾಡಲಾಗಿದೆ. ಕೊಲೆಯಾದ ಜಾಗದಲ್ಲಿ 17 ಕೂದಲುಗಳ ಸ್ಯಾಂಪಲ್ ಸಿಕ್ಕಿದೆ. 17 ಕೂದಲುಗಳ ಸ್ಯಾಂಪಲ್ ಸಿಕ್ಕಿದೆ. ಅದರಲ್ಲಿ 5 ಕೂದಲು ರೇಣುಕಾಸ್ವಾಮಿಯದ್ದೇ ಅಂತ ಹೇಳಿ ದೃಢಪಟ್ಟಿದೆ. ಇನ್ನುಳಿದಂಥ ಕೂದಲು ಯಾರದ್ದು ಅಂತ ಚೆಕ್ ಮಾಡಲಿಕ್ಕೆ DNA ಟೆಸ್ಟನ್ನು ಮಾಡಿಸಲಾಗಿದೆ 9 ಆರೋಪಿಗಳಿಗೆ. ಸೊ 9 ಆರೋಪಿಗಳು ಆ ಜಾಗದಲ್ಲಿದ್ದಿದ್ರು. ಸೊ ಹೀಗಾಗಿ ಅವರದ್ದೇ ಆಗಿದ್ದರೆ ಇನ್ನಷ್ಟು ಬಯೋಲಾಜಿಕಲ್ ಎವಿಡೆನ್ಸ್ ಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಉಳಿದ ಕೂದಲು ಯಾರದ್ದು ಅಂತ ತಿಳಿದುಕೊಳ್ಳಲಿಕ್ಕೆ DNA ಟೆಸ್ಟನ್ನು ಮಾಡಲಾಗಿದೆ. ಆರೋಪಿಗಳ ರಕ್ತ, ಕೂದಲಿನ ಮಾದರಿ ಸಂಗ್ರಹಿಸಿ ಪರೀಕ್ಷೆಯನ್ನು ಮಾಡಲಾಗಿದೆ. ಸ್ಪಾಟ್ನಲ್ಲಿ ಪತ್ತೆಯಾದಂಥ ಕೂದಲು ಮತ್ತು ರಕ್ತದ ಮಾದರಿಗೂ ಮ್ಯಾಚ್ ಆದರೆ ಮುಂದೆ ಬಹಳ ದೊಡ್ಡ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಈ ಆರೋಪಿಗಳು. FSLಗೆ ಈ ಕೂದಲು ಮತ್ತು ರಕ್ತದ ಮಾದರಿಯನ್ನು ಕಳಿಸಲಾಗಿದೆ. ವರದಿ ಬಂದ ಬಳಿಕ ಅದನ್ನು ಸ್ಯಾಂಪಲನ್ನು ಪರಾಮರ್ಶೆ ಮಾಡ್ತಾರೆ, ತಾಳೆ ಮಾಡ್ತಾರೆ. ಹೀಗಾಗಿ ಕೂದಲು ಮತ್ತು ರಕ್ತದ ಕಲೆಗಳು ಬಹಳ ದೊಡ್ಡ ಎವಿಡೆನ್ಸ್ ಆಗುತ್ತೆ ಅಂತ ಹೇಳಿ ಪೊಲೀಸರು ನಂಬಿಕೊಂಡಿದ್ದಾರೆ. ಹೀಗಾಗಿ ರಕ್ತದ ಮಾದರಿಗಳು ಒಂದೇ ಆದಲ್ಲಿ ಮತ್ತಷ್ಟು ಪೊಲೀಸರಿಗೆ ಸಾಕ್ಷ್ಯ ಲಭ್ಯವಾದಂತಾಗತ್ತೆ. ಹೀಗಾಗಿ ಆರೋಪಿಗಳ DNA ಟೆಸ್ಟ್ಗೆ ಪೊಲೀಸರು ಮುಂದಾಗಿದ್ದಾರೆ.